ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಲು ಶಾಂತಿ ಬ್ಲಾಗ್ಸ್ ಅಂತ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಧನುರ್ಮಾಸ ಪೂಜೆ ಮಾಡ್ತಾ ಇರೋದನ್ನು ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ. ನೋಡಿ ಹೇಗಿದೆ. ನಮ್ಮನೆ ಅಲೋವೆರಾ ಹಾಕ್ಕೊಂಡಿದ್ದೀವಿ. ಆಮೇಲೆ ತಿರ್ಗಾ ಹೊಸ್ಲು ಪೂಜೆ ಎಲ್ಲ ಮಾಡಿ ಹಾಗೆ ಸುಮ್ಮನೆ ಬೆಳಗ್ಗೆ ನಾವು 4:30ಕ್ಕೆ ಹೋದ್ವಿ ದೇವಸ್ಥಾನಕ್ಕೆ ಎಳ್ಬತ್ತಿ ಹಚ್ಚೋದಕ್ಕೆ. ಆವಾಗ ತುಂಬ ಕತ್ತಲಿತ್ತು, ಮಾಡೋಕ್ಕಾಗಲಿಲ್ಲ. ನೋಡಿ ನಮ್ಮ ಮನೆ ಎದುರುಗಡೆನೇ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ಕಲ್ಲಹಳ್ಳಿ ಶ್ರೀನಿವಾಸ ಅಂತ. ನಾನಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಯ್ಯೋ ಇನ್ನೂ ಚೆನ್ನಾಗಿ ಮಾಡ್ಬೋದು, ನಮ್ಮೂರಲ್ಲಿ ಏನು ಮಾಡ್ತೀಯಾ ಮೊಬೈಲ್ ಹಿಡ್ಕೊಂಡು ಅಂತಾರೆ ಅಂದ್ಬಿಟ್ಟು ನನ್ನ ಕೈಯಲ್ಲಾದಂಗೆ ಸುಮಾರಾಗಿ ವಿಡಿಯೋ ಮಾಡಿದ್ದೀನಿ. ನಾನು ಇವಾಗ ಒಳಗಡೆ ಹೋಗ್ತಿದ್ದೀನಿ. ಆಮೇಲೆ ಗರ್ಭದ ಗುಡಿಯಲ್ಲಿರೋ ದೇವ್ರನ್ನ ತೋರಿಸ್ಬೇಕು ಅಂತ ಆಸೆ, ಆದರೆ CCTV ಐತೆ, ಬೈತಾರೆ ಅನ್ನೋ ಭಯಕ್ಕೆ ನಾನು ಮಾಡಿಲ್ಲ. ಹಾಗೆ ಈ ಒಂದು ಧನುರ್ಮಾಸ ಟೈಮಲ್ಲಿ, ಇದು ಸತ್ಯನಾರಾಯಣ ಸ್ವಾಮಿ, ಧನುರ್ಮಾಸ ಟೈಮಲ್ಲಿ ನವಗ್ರಹನ 9 ಸತಿ ರೌಂಡ್ ಹಾಕಬೇಕು. ಅದನ್ನು ನಾನು ರೌಂಡ್ ಹಾಕ್ತಾನೆ ಒಂದು ವಿಡಿಯೋ ಮಾಡಿದ್ದೀನಿ. ಆಮೇಲೆ ಸೀದಾ 9 ಸುತ್ತಿದೆ. ಆಮೇಲೆ ಒಳಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ದೇವ್ರಿಗೆ ಪ್ರದಕ್ಷಿಣೆ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲರೂ ಏನು ಮಾಡ್ತಿದ್ಯಾ ಅಂತಾರೆ ಅಂದ್ಬಿಟ್ಟು ಮೊಬೈಲ್ನ ಆದಷ್ಟು ಸುಮಾರಾಗಿ ಇಟ್ಕೊಂಡು ವಿಡಿಯೋ ಮಾಡಿದ್ದೀನಿ. ತಪ್ಪಿದರೆ ಕ್ಷಮಿಸಿ. ನೆಕ್ಸ್ಟ್ ಟೈಮ್ ಮಾಡೋಕ್ಕೆ, ಇದು ಸ್ಟಾರ್ಟಿಂಗ್ ಅಲ್ವಾ, ಇನ್ನು ಮುಂದೆ ಕಲಿತ್ಕೊಂಡು ಚೆನ್ನಾಗಿ ಮಾಡ್ತೀನಿ. ಹಾಗೆ ಸ್ವಲ್ಪನೇ ಬೆಳಗಿನ ಜಾವ ನಾವು ಎದ್ದಾಗೇ ಒಂದು 3:30ಗೆ ಎದ್ದೇಳ್ತೀವಿ. ಸ್ನಾನ ಮುಗಿಸಿ ಅಲ್ಲೋಗಿ ಶನಿ ಮಹಾತ್ಮ ದೇವಸ್ಥಾನದ ಹತ್ರ ಎಳ್ಬತ್ತಿ ಹಚ್ಬಿಟ್ಟು ಲಾಸ್ಟಲ್ಲಿ ಮಹಾಮಂಗಳಾರತಿ ಆಗುತ್ತೆ ಈ ಶ್ರೀನಿವಾಸ ದೇವಸ್ಥಾನದಲ್ಲಿ. ಆವಾಗ ಬರೋದು 7:15ಗೆ ಮಹಾಮಂಗಳಾರತಿ ಆಗುತ್ತೆ, ಮೊದಲನೇ ಪೂಜೆ. ಆವಾಗ ಬಂದು ಒಳಗಡೆ ಹೋಗಿ ಮಂಗಳಾರತಿ ತೊಗೊಂಡು ಪೂಜೆ ಮಾಡಿದ್ವಿ. ಹಾಗೆ ಪ್ರದಕ್ಷಿಣೆನೂ ಕೂಡ ಹಾಕಾಯಿತು. ಇವಾಗ ಗರ್ಭದ ಗುಡಿ ಒಳಗಡೆ ಹೋಗ್ತೀನಿ. ಅಲ್ಲಿ ನೋಡಿ ಇಷ್ಟೇ, ಅದು ದೇವ್ರಿಗೆ ನೈವೇದ್ಯ ಮಾಡ್ತಾಯಿದ್ರು. ಊರಲ್ಲಿ ನಮ್ಮೂರವರೇ ತುಂಬ ಜನ ಇದ್ದರು. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಆಮೇಲೆ ಸುಮಾರಾಗಿ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ಹೇಳಿ, ಖಂಡಿತ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಬಾಯ್ ಫ್ರೆಂಡ್ಸ್.